ಪ್ರಮುಖವಾಗಿ ಇನ್ನೊಂದು ಕ್ವಶನ್ ರೈಸ್ ಆಗೋದಂದ್ರೆ ಈ ಗೌರ್ಮೆಂಟ್ ಕಾಲೇಜಲ್ಲಿ ಓದುವಂಥ ಸ್ಟೂಡೆಂಟ್ಸು ನೀಟ್ ಕ್ರ್ಯಾಕ್ ಮಾಡೋದಕ್ಕಾಗುತ್ತಾ, ಅವ್ರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ ಪೇರೆಂಟ್ಸಿಗೂ ಬರೋ ಕ್ವಶನ್ ಇದು. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಆ್ಯಕ್ಚುಲಿ ಈ ನೀಟ್ ಕೋಚಿಂಗ್ ದಂಧೆಗಳಲ್ಲಿ ಗೌರ್ಮೆಂಟ್ ಕಾಲೇಜುಗಳು ಆ್ಯಕ್ಚುಲಿ ಕಳೆದೋಗ್ತಾ ಇದೆ. ಗೌರ್ಮೆಂಟ್ ಕಾಲೇಜಿಗೆ ಸಾಮಾನ್ಯವಾಗಿ ಮೆಜಾರಿಟಿ ಆರ್ಥಿಕವಾಗಿ ಸಬಲರಲ್ಲದೆ ಇರೋ ವಿದ್ಯಾರ್ಥಿಗಳೇ ಹೋಗ್ತಾರೆ. ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ, ಆನ್ಲೈನ್ ಕೋಚಿಂಗ್ ಕೂಡ ಪ್ರಾರಂಭ ಮಾಡಿದೆ. ಇಷ್ಟೆಲ್ಲ ಮಾಡಿ ಕೂಡ ಸರಿಸುಮಾರು 30,000 ವಿದ್ಯಾರ್ಥಿಗಳೇನಾದರೂ ಗೌರ್ಮೆಂಟ್ ಕಾಲೇಜ್ ನೋಡಿ 1.5 ಲಕ್ಷ ತಗೊಳ್ತಾರೆ ಟೋಟಲ್, ಅದರಲ್ಲಿ 30,000 ಗೌರ್ಮೆಂಟು ಏಡೆಡ್ ಕಾಲೇಜು. ಅದರಲ್ಲಿ ಕೇವಲ 60 ಜನ ಮಾತ್ರ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ತಾರೆ. ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ, ಸುಮಾರು 12,000 ಚಿಲ್ಲರೆ ಸೀಟು ಕರ್ನಾಟಕದ ವಿದ್ಯಾರ್ಥಿಗಳಿಗಿದೆ, ಹೌದಲ್ವಾ? ಅದರಲ್ಲಿ 1,20,000 ಜನ ವಿದ್ಯಾರ್ಥಿಗಳು ಪ್ರೈವೇಟ್ ಕಾಲೇಜು, ಪ್ರೈವೇಟ್ ಟ್ಯೂಷನ್ಗೆ ಹೋಗೋರು, 30,000 ಜನ ವಿದ್ಯಾರ್ಥಿಗಳು ಗೌರ್ಮೆಂಟು ಅಥವಾ ಏಡೆಡ್ ಕಾಲೇಜ್ಗೆ ಹೋಗೋರು ತಗೊಳ್ತಾರೆ. ಅಪ್ರಾಕ್ಸಿಮೇಷನ್ ಈ ನಂಬರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು. ಸೊ ಈ 30,000 ವಿದ್ಯಾರ್ಥಿಗಳಲ್ಲಿ ಒಂದು 60 ಜನ 70 ಜನ ಅಥವಾ 100 ಜನನೇ ತಗೊಳ್ಳಿ, ಇಷ್ಟೇ ಜನ ಮೆಡಿಕಲ್ ಕ್ಲಿಯರ್ ಮಾಡ್ತಾ ಇರೋದು. ಇಷ್ಟೆಲ್ಲವೂ ಆಗಿ ಕೂಡ ಯಾಕೆ ಅಷ್ಟೇ ಜನ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ಕೈಂಡ್ ಆಫ್ ಎಜುಕೇಷನ್ ಸಿಸ್ಟಮ್ ವಿ ಹ್ಯಾವ್. ಬಿಕಾಸ್ ನಮ್ಮಲ್ಲಿ ಏನಾಗ್ತದೆ, PUCಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, PUC ರಿಸಲ್ಟ್ ಸರಿಯಾಗಿ ತೆಗಿಬೇಕು ಅನ್ನೋ ಒಂದು ಬರದಲ್ಲಿ ಮೆಡಿಕಲ್ ಆಸ್ಪಿರೆಂಟ್ಸ್ ವಿದ್ಯಾರ್ಥಿಗಳು ಪ್ರೈವೇಟ್ ಕಾಲೇಜ್ಗಳಿಗೆ ಹೋಗಬೇಕು ಅನ್ನೋ ಒಂದು ಏನಂತಾರೆ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಿಬಿಟ್ಟಿದೆ ಜನಗಳಲ್ಲಿ. ಆದ್ದರಿಂದ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಲೆಕ್ಚರರ್ ಚೆನ್ನಾಗಿಲ್ಲ ಅಂತಲ್ಲ. ದಟ್ ಸಿಸ್ಟಮ್ ಇಟ್ ಸೆಲ್ಫ್ ಈಸ್ ಸೇಯಿಂಗ್ ದಟ್ ಓಕೆ, ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ಆನ್ PUC, ಯು ಹ್ಯಾವ್ ಟು ಸ್ಟಡಿ ಇಂಗ್ಲೀಷ್, ಯು ಹ್ಯಾವ್ ಟು ಸ್ಟಡಿ ಸಂಸ್ಕೃತ್, ಕನ್ನಡ, ಈ ಥರದ್ದಾಗೇನೆ ಈ ಥರ ಆಗ್ತಾ ಇದೆ. ಅದರ್ವೈಸ್ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಆರ್ ಈಕ್ವಲಿ ಗುಡ್ ಆ್ಯಂಡ್ ಐ ಸ್ಟ್ರಾಂಗ್ಲಿ ಸೇ ದಿಸ್ ಆ್ಯಂಡ್ ಎಂಫಸೈಸ್ ದಿಸ್, ಗೌರ್ಮೆಂಟ್ ಟೀಚರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್. ಈ ಹೊಸ ಬ್ಲೆಂಡ್ ಏನು ಬಂದಿಲ್ಲ, ಹೊಸ ಜನರೇಷನ್ ಗೌರ್ಮೆಂಟ್ ಟೀಚರ್ಸ್ ದೇ ಆರ್ ಎಕ್ಸ್ಟ್ರೀಮ್ಲಿ ಗುಡ್. ತುಂಬ ಒಳ್ಳೊಳ್ಳೆ ಟೀಚರ್ಸ್ ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ ಸಿಗ್ತಾ ಇರುವಂಥ ಏನಂತಾರೆ ಫೆಸಿಲಿಟಿ ಅಥವಾ ವಿದ್ಯಾರ್ಥಿಗಳು ಕಲಿಸೋದಕ್ಕೆ ಅವ್ರಿಗೆ ಅಷ್ಟೊಂದು ಟೈಮ್ ಆಗ್ತಾ ಇಲ್ವೇನೋ ಅನ್ನೋದು ನಮ್ಮ ಅನಿಸಿಕೆ. ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಸರ್, ನೀಟ್ ಲಾಂಗ್ ಟರ್ಮ್ ಅಂತೇಳಿ ಅಂತ ಬಂದಾಗ ಅದನ್ನ ಯಾಕೆ ತಗೋಬೇಕು, ಅದ್ರ ಪ್ರಾಮುಖ್ಯತೆ ಏನು? ಶುಭಕರ್ ಸರ್. ಮೇಡಮ್, ಐ ವುಡ್ ವಾಂಟ್ ಟು ಟೆಲ್ ವಾಟ್ ಈಸ್ ದಟ್ ಲಾಂಗ್ ಟರ್ಮ್. ಸುಮಾರು ಪೇರೆಂಟ್ಸ್ಗೆ, ಕೆಲವು ಟೀಚರ್ಸ್ಗೆ ಗೊತ್ತಿಲ್ಲ ಲಾಂಗ್ ಟರ್ಮ್ ಏನು ಅಂತ. ಈಗ ನೋಡಿ, ನೀಟ್ ಯಾವಾಗ ಎಲಿಜಿಬಿಲಿಟಿ ಇರ್ತಾರೆ, ಸೆಕೆಂಡ್ PU ಎಕ್ಸಾಮ್ ಬರೆದು ದೇ ಆರ್ ಎಲಿಜಿಬಲ್ ಟು ರೈಟ್ ದ ನೀಟ್ ಎಕ್ಸಾಮ್. ಬಟ್ ಏನಾಗ್ತದೆ, ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸು ಆಗಲಿ ಫಸ್ಟ್ ಇಯರ್ ಬಂದಾಗ, ಫಸ್ಟ್ PUC +1 ಬಂದಾಗ ಅಷ್ಟೊಂದು ಗಮನಿಸಲ್ಲ. ಅವರು ಒಂದೇ ಬೋರ್ಡ್ ಎಕ್ಸಾಮ್ ಆಮೇಲೆ ಕ್ಲಾಸ್ ಎಕ್ಸಾಮ್ಸು ಅದು ಇದು ಮಾಡ್ಕೊಂಡು ಹೋಗ್ತಾರೆ. ಪೇರೆಂಟ್ಸ್ಗೂ ಅದೇ ಮೈಂಡ್ ಸೆಟ್ ಇರ್ತದೆ, ಕ್ಲಾಸ್ ಎಕ್ಸಾಮ್ ತಾನೆ, ಬೋರ್ಡ್ ಎಕ್ಸಾಮ್ ನೆಕ್ಸ್ಟ್ ಇಯರ್ ತಾನೆ, ಆಮೇಲೆ ನೀಟ್ ಎಕ್ಸಾಮ್ ಇರೋದು ಅಂತೇಳಿ. ಸೊ ಫಸ್ಟ್ ಇಯರು ಜಾಸ್ತಿ ಇಂಟ್ರೆಸ್ಟ್ ಕೊಡಲ್ಲ. ಯಾಕಂದರೆ ಅವ್ರು ಆಲ್ರೆಡಿ 10th ಅಲ್ಲಿ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ತುಂಬ ಕಷ್ಟಪಟ್ಟು ಓದಿರ್ತಾರೆ ಮಕ್ಕಳು, ರಿಲ್ಯಾಕ್ಸ್ ಆಗಲಿ ಅಂತ ಬಿಟ್ಬಿಡ್ತಾರೆ. ಇವಾಗ ಏನಾಗ್ತದೆ, ಇಟ್ ವಿಲ್ ಕಾಸ್ಟ್ ದೆಮ್ 1 year. ಆ 1 year ಕವರ್ ಹೆಂಗೆ ಮಾಡ್ತಾರೆ, ಯು ಟೇಕ್ 1 more year ಗ್ಯಾಪ್, ಸ್ಟಡಿ ದಟ್. ಹಂಗಾಗಿ 3 years ಓದ್ತಾರೆ. ನೀಟ್ ಟರ್ಮ್ ಲಾಂಗ್ ಟರ್ಮ್ ಕೋರ್ಸ್ ಅಂತೇಳಿ 3 years ಓದ್ತಾರೆ. ಆಮೇಲೆ ಮೈ ಸಜೆಷನ್ ಈಸ್, ಸಿ ಇಫ್ ಯು ಔಟ್ ಆಫ್ 720 ಇಫ್ ಯು ಸ್ಕೋರ್ ಕ್ಲೋಸ್ ಟು 450 or 500, ನೋ ಡೌಟ್ ಯು ಕ್ಯಾನ್ ಟ್ರೈ ಫಾರ್ ನೆಕ್ಸ್ಟ್ ಟೈಮ್. ನೀವು ಎಲಿಜಿಬಿಲಿಟಿನೇ ತಗೊಂಡಿಲ್ಲ 177 ಆರ್ ಎಲ್ ಸಿ ಯುವರ್ ಮಾರ್ಕ್ಸ್ ವಿಲ್ ಬಿ 200, ದೇರ್ ನೋ ಪಾಯಿಂಟ್ ಇನ್ ಟೇಕಿಂಗ್ ನೀಟ್ ಟರ್ಮ್ ಅಗೇನ್. ಐ ಸ್ಟ್ರಾಂಗ್ಲಿ ಡಿಸಗ್ರಿ ವಿತ್ ದಿಸ್. ಸಿ ಯು ಆರ್ ಕ್ಲೋಸ್ ಟು ಕಟ್ ಆಫ್, ಮೇ ಬಿ ಯು ಆರ್ 400 480 ಕ್ರಾಸ್ ಮಾಡಿದ್ದೀರಾ, ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್, ಯು ಹ್ಯಾವ್ ಎ ಚಾನ್ಸ್ ಟು ಇಂಪ್ರೂವ್. ಬಟ್ ವೆನ್ ಯು ಟೇಕ್ 200 250 220 ದೇರ್ ಇಸ್ ನೋ ಪ್ಲೇಸ್ ದಟ್ ಯು ಕ್ಯಾನ್ ಟ್ರೈ ಅಗೇನ್. ಇದು ನನ್ನ ಅನಿಸಿಕೆ. ಸುಮಾರು ಜನ ಪೇರೆಂಟ್ಸ್ ಏನು ಮಾಡ್ತಾರೆ, ಈ ವರ್ಷ ಆಗಲಿಲ್ಲ, ಯು ಕ್ಯಾನ್ ಟ್ರೈ 1 more time ಅಂತ. ಯಾಕಂದರೆ ಅವ್ರಿಗೆ 3 years ಆಗಿರ್ತದೆ ಫಸ್ಟ್ ಇಯರ್ ಓದಿ, ಮತ್ತೆ ಓದೋದು ಕಷ್ಟ ಆಗ್ತದೆ, ಬರ್ಡನ್ ಅನ್ಸುತ್ತೆ. ಹೇಮಲತಾ ಮೇಡಮ್, ಆಫ್ಲೈನ್ ಮತ್ತೆ ಆನ್ಲೈನ್ ಎರಡು ಈ ಕೋಚಿಂಗಿಗೆ ಏನು ಡಿಫ್ರೆನ್ಸ್ ಇರುತ್ತೆ, ಯಾವ್ದು ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಮಕ್ಕಳಿಗೆ? ಇದನ್ನ ನಾನು ಒಂದು ಹೆಸರು ಕೊಟ್ಟಿದ್ದೀನಿ ಇದಕ್ಕೆ. 2027ಗೆ ಈ ನೀಟ್ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆ ಅಂತ ಹೆಸರು ಕೊಟ್ಟಿದ್ದೀನಿ ನಾನು ಇದಕ್ಕೆ. ಯಾಕೆ ಅಂದರೆ ಈಗ ಆನ್ಲೈನ್ ಮಾಡೋಣ ಅಂತ ಆಲ್ಮೋಸ್ಟ್ ನಿರ್ಧಾರ ಮಾಡ್ತಾ ಇದ್ದಾರೆ. ಇದರಿಂದ ಯಾರು ಎಫೆಕ್ಟ್ ಆಗ್ತಾರೆ, ಇದರಿಂದ ಪ್ರಯೋಜನ ಏನು, ಇದರಿಂದ ಡಿಸ್ಅಡ್ವಾಂಟೇಜಸ್ ಏನು ಅಂತ ನಾನು ಸ್ವಲ್ಪ ಸ್ಟಡಿ ಮಾಡಿದೆ. ಮೊದಲನೇದು, ಈಗ ನಾವು ಮಾಡ್ತಾ ಇರೋದು ಇಷ್ಟು ದಿನ ಆಫ್ಲೈನ್. ಮಕ್ಕಳು ಏನು ಯೂಸ್ ಆಗಿದೆ, ಪೆನ್ ಆ್ಯಂಡ್ ಪೇಪರ್ ಯೂಸ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಬಬಲ್ ಮಾಡೋದು, ಓದೋದು, ಮತ್ತು ಕ್ವಶನ್ ಪೇಪರಲ್ಲೇ ಮಾರ್ಕ್ ಮಾಡ್ಕೊತಾರೆ, ಇದು ಬರುತ್ತೆ ನನಗೆ, ಆಮೇಲೆ ಇದನ್ನು ತೊಗೊಂಡು ನಾನು ಬಬಲ್ ಮಾಡ್ತೀನಿ OMR ಶೀಟಲ್ಲಿ. ಇದು ಮಕ್ಕಳಿಗೆ ಗೊತ್ತಾಗ್ಬಿಟ್ಟಿದೆ, ಅಂದರೆ ರೂಢಿ ಆಗಿಬಿಟ್ಟಿದೆ. ಈಗ ಒಂದೇ ಸರ್ತಿ ಆನ್ಲೈನ್ ಅಂತ ಹೋಗಿದ್ದಾದರೆ
ಎಷ್ಟು ಪ್ರಾಬ್ಲಮ್ ಬರುತ್ತೆ. ಪ್ರಾಬ್ಲಮ್ಗಿಂತ ಆ್ಯಕ್ಚುಲಿ ಒಳ್ಳೇದದು. ಯಾಕಂದರೆ ಈ ಆಫ್ಲೈನಲ್ಲಿ ಇಷ್ಟೊಂದು ನೀಟ್ ಲೀಕೇಜ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಇದೆಲ್ಲ ಆಫ್ಲೈನಲ್ಲಿ ಆಗಿದ್ದೇನೆ ಕತೆ ಇದು. ಆದರೆ ಆನ್ಲೈನಲ್ಲಿ ಒಂದು ಯಾವುದೇ ಕಾರಣದಿಂದ ಲೀಕ್ ಆಗೋ ಚಾನ್ಸಸ್ ಇಲ್ಲ. ಯಾಕೆ ಅಂದರೆ ಒಂದು ಟೈಮ್ ಒಂದೇ ಕ್ವಶನ್ ಬರುತ್ತೆ ಆ ಮಗುಗೆ, ಅದನ್ನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ಬಿಟ್ಟು ಅವನ್ನ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಅವನಿಗೆ ಕಂಪ್ಲೀಟ್ ಕ್ವಶನ್ ಪೇಪರ್ ಸಿಕ್ಕಿರಲ್ಲ. ಹಾಗಾಗಿ ಅವನಿಗೆ ಒಂದೊಂದೇ ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಅವನಿಗೆ ಎಂಡ್ ಆಫ್ ದಟ್ ಮತ್ತೆ ಕರೆಕ್ಷನ್ ಮಾಡ್ಕೋಬಹುದು ಅವನು. ಅಂದ್ರೆ ಅದಕ್ಕೆ ಟೈಮ್ ಇರುತ್ತೆ, ಇಷ್ಟು ಟೈಮ್ ಟೈಮ್ ಮಾಡ್ಕೊಳ್ಳೋದು. ಮತ್ತೆ ಅದು ಪಾರದರ್ಶಕತೆ ಇರುತ್ತೆ, ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಆನ್ಲೈನ್ ಆಫ್ಲೈನ್ ಕೋಚಿಂಗ್ ನಾನು ಬರೀ ಎಕ್ಸಾಮ್ ಬಗ್ಗೆ ಹೇಳ್ತೇನೆ, ಆನ್ಲೈನ್ ಆಫ್ಲೈನ್ ಕೋಚಿಂಗ್ ಬಗ್ಗೆನೂ ಹೇಳ್ತೀನಿ. ಇದು ನಾನು ಆನ್ಲೈನ್ ಆಫ್ಲೈನ್ ಎಕ್ಸಾಮ್ ಹೆಂಗೆ ಬರೀಬೋದು ಅಂತ ಹೇಳ್ತಾ ಇದ್ದೀನಿ. ಈಗ ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ರೆ ಏನಾಗುತ್ತೆ, ಇಷ್ಟು ನಾವು ಕೋವಿಡ್ ಟೈಮ್ನಲ್ಲಿ ಆನ್ಲೈನ್ ಮಾಡಿದ್ವಿ, ಎಲ್ಲರೂ ಮಾಡಿದ್ವಿ ನಾವು ಕೋಚಿಂಗ್ನ. ಅಲ್ಲಿ ನಮ್ಮ ಮನೇಲೇ ಮಕ್ಕಳು ನೋಡ್ತಾ ಇದ್ದೀವಿ ಅಲ್ಲ, ಅವ್ರು ಹೇಳ್ತಾ ಇರ್ತಾರೆ ವಿಡಿಯೋ ಆಫ್ ಮಾಡ್ಕೊಂಡ್ಬಿಟ್ಟು ಇವ್ರ ಪಾಡಿಗೆ ಇವ್ರು ಏನೋ ಮಾಡ್ತಾ ಇರ್ತಾರೆ. ವರ್ಕ್ ಫ್ರಮ್ ಹೋಮ್ ಥರ ಆಗ್ಬಿಟ್ಟಿದೆ ಎಲ್ಲರಿಗೂ. ಆ ಟೈಮ್ನಲ್ಲಿ ಬಂದಿರೋ ಲಾಟ್ ಆಫ್ ಸ್ಟೂಡೆಂಟ್ಸ್ಗೆ ಏನೂ ಗೊತ್ತೇ ಇಲ್ಲ. ಇವತ್ತಿನ ತನಕನೂ ಅವ್ರು ಸಫರ್ ಆಗ್ತಾ ಇದ್ದಾರೆ. ಆ 2 ವರ್ಷ ಅವ್ರು ಏನೋ ಮಜಾ ಮಾಡಿದ್ದೀನಿ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಆ 2 ವರ್ಷದಲ್ಲಿ ಹೋಗಿರೋ ವಿಷಯ ಇನ್ನೂ ತನಕನೂ ಅವ್ರಿಗೆ ಬರ್ತಾ ಇಲ್ಲ. ಈ ಆಫ್ಲೈನಲ್ಲಿ ಏನಾಗುತ್ತೆ, ನನ್ನ ಮುಂದೆ ಇರ್ತಾರೆ ವಿದ್ಯಾರ್ಥಿಗಳು, ಅವ್ನು ಅಲ್ಲಿ ನೋಡ್ರೆ ಇಲ್ಲಿ ನೋಡಪ್ಪ ಅಂತ ಹೇಳ್ತೀನಿ. ಓದಿದವ್ರಿಗೆ ದಂಡ ಭೇದ ಎಲ್ಲ ಮಾಡ್ಬೋದು, ಎಳಿಸ್ಬೋದು, ಪ್ರಶ್ನೆ ಕೇಳ್ಬೋದು, ನಿದ್ದೆ ಬಂದ್ರೆ ಎಳಿಸ್ಬೋದು. ಹಾಗಾಗಿ ಆಫ್ಲೈನ್ ಇಸ್ ಅ ಬೆಸ್ಟ್ ಮೆಥಡ್. ನೀನು ಮುಂದೆ ಕೂತ್ಕೊಂಡಿರ್ತೀಯ ಹುಡುಗರ ಬಗ್ಗೆ, ಅವನ ಬಗ್ಗೆ ನಿಜವಾಗ್ಲೂ ಕಾಳಜಿ ಇತ್ತು ಅಂದರೆ ಅವ್ನಿಗೆ ಏನಾದರೂ ಒಂದು ಮಾಡಿ ನಮ್ಮ ಮಗುನ ಥರ ಹೇಳ್ಕೊಡ್ತೀವಿ ನಾವು. ಇದು ಒಂದು ನಮ್ಮ ದೀಪಿಗೆ ಸರ್ ಅವರೆಲ್ಲ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಪಕ್ಕ ಕೂತ್ಕೊಂಡು ಪಾಠ ಹೇಳ್ತಾರೆ. ಅದೆಷ್ಟು ಪ್ರಯೋಜನ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಆನ್ಲೈನಲ್ಲಿ ನಾವು ಮಾಡುವಾಗ ನಾವೆಲ್ಲ ಕಷ್ಟಪಟ್ಟು ಮಾಡಿದ್ವಿ. ಈವನ್ ಟೀಚರ್ಸು ಕೂಡ ಸುಮ್ಮನೆ ಪುಸ್ತಕನೂ ಓದಿರೋರು ಇದ್ದಾರೆ ಆ ಟೈಮ್ನಲ್ಲಿ. ನಾನು ನೋಡಿದ್ದೀನಿ, ಸುಮ್ಮನೆ ಪುಸ್ತಕ ಇಟ್ಕೊಂಡು ಓದಿರೋರು ಇದ್ದಾರೆ. ನೀವು ವಿಡಿಯೋ ಆಫ್ ಮಾಡ್ಕೊಳ್ಳಿ, ನಾನು ವಿಡಿಯೋ ಆಫ್ ಮಾಡ್ಕೊತೀವಿ, ನಾನು ಹೇಳ್ತೀನಿ ನೀವು ಕೇಳ್ಕೊಳ್ಳಿ ಅಂತ. ಅವರು ಕೇಳಿಸಲ್ಲ, ಇವರು ಹೇಳಿರಲ್ಲ. ಇಲ್ಲ, ಆನ್ಲೈನಲ್ಲಿ ನನಗೆ ಪೇರೆಂಟ್ಸ್ ಹೇಳ್ತಾರೆ ಮೇಡಮ್, ಆನ್ಲೈನಲ್ಲಿ ಸರ್ ಏನೋ ಸಾಯಂಕಾಲ ಬಂದಮೇಲೆ ನಮ್ಮ ಮಗಳು ನಮ್ಮ ಮಗ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂತಾರೆ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ಸುಮಾರು ಜನ ಪೇರೆಂಟ್ಸ್ ಹೇಳ್ತಾರೆ ಅದು ಕೊಡ್ಸಿದ್ದೀವಿ, ಆನ್ಲೈನ್ ಕೊಡ್ಸಿದ್ದೀವಿ ಅಂತ. ಬಟ್ ಈಸ್ ಎನಿಬಡಿ ಈಸ್ ದೇರ್ ಟು ಮಾನಿಟರ್ ದೆಮ್. ನೋಡಿ ಮೇಡಮ್, ಈ ಮಕ್ಕಳಿದಾರಲ್ಲ, ದೇ ಆರ್ ಅಬೌವ್ 15 ಆ್ಯಂಡ್ ಬಿಲೋ 18. ಅವ್ರಿಗೆ ಸಂಬಡಿ ಶುಡ್ ಬಿ ದೇರ್ ಟು ಮಾನಿಟರ್ ದೆಮ್ ಆಲ್ವೇಸ್. ದೇ ಆಲ್ಸೋ ಎಕ್ಸ್ಪೆಕ್ಟ್ ಅಸ್, ವಿ ಆಲ್ಸೋ ಶುಡ್ ಡೂ ಇಟ್ ಆಸ್ ಎ ಪೇರೆಂಟ್ ಟು ಟೀಚರು. ಅದಕ್ಕೆ ಅವ್ರ ಮಾನಿಟ್ರಿಂಗ್ ಬೇಕಾಗ್ತದೆ. ಈಗ ನೀವು ಹೋಗಿ ಮಗು ರೂಮ್ಗೆ ಹೋಗಿ ನಾನು ಓದ್ಕೋತೀನಿ, ಆನ್ಲೈನ್ ಕ್ಲಾಸ್ ನೋಡ್ತೀನಿ, ಬಾಗಿಲು ಹಾಕ್ಕೊಳ್ತೀನಿ, ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಸೊ ದೇ ವಿಲ್ ರಿಯಲಿ ಲುಕ್ ಇನ್ ಟು ದ ಲೆಸನ್ಸ್, ಇಲ್ಲ ಬೇರೆ ಏನಾದ್ರು ನೋಡ್ತದ ಮೊಬೈಲಲ್ಲಿ ಆನ್ಲೈನಲ್ಲಿ, ವಿ ಡೋಂಟ್ ನೋ, ಮಾನಿಟರ್ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ಚೆನ್ನಾಗಿ ಓದೋ ಮಕ್ಕಳು, ಒಂದು 95-97% ತಗೊಂಡು ಇಂಟ್ರೆಸ್ಟ್ ಇರೋ ಮಕ್ಕಳು, ನೀವು ಯಾವ ಲೈನ್ ಕೊಟ್ಟರು ಓದ್ತಾರೆ. ಅವರು ಆನ್ಲೈನ್ ಕೊಟ್ಟರು ಅರ್ಥ ಮಾಡ್ಕೊತಾರೆ, ದೇ ವಿಲ್ ಪ್ರಿಪೇರ್. ಈಗ ನಿಮಗೆ ಎ ಚೈಲ್ಡ್ ಇಸ್ ಸ್ಟ್ರಗ್ಲಿಂಗ್ ಟು ಅಂಡರ್ಸ್ಟ್ಯಾಂಡ್ ಎ ಕಾನ್ಸೆಪ್ಟ್, ಮೇ ಬಿ ಲೆಸ್ಸರ್ ಮಾರ್ಕ್ಸ್ ಶಿಲ್ ಬಿ ಸ್ಕೋರಿಂಗ್. ಆ ಟೈಮಲ್ಲಿ ನೀವು ಆನ್ಲೈನ್ ಕೊಡಿಸಿ ಸುಮ್ಮನೆ ನೋಡ್ತದೆ ಅಷ್ಟೇ. ಬಟ್ ಶಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್, ಶಿ ವಿಲ್ ನಾಟ್ ಫಾಲೋ ಆಲ್ಸೋ.